ಬಾಂಗ್ಲಾದೇಶ ವಿರುದ್ಧದ ಮ್ಯಾಚ್ನಲ್ಲಿ 50 ರನ್ಗಳ ಭರ್ಜರಿ ಗೆಲುವನ್ನ ಇಂಡಿಯಾ ಸಾಧಿಸಿದೆ. ಸತತವಾಗಿ ಎರಡನೇ ಸೋಲು ಕಂಡಂತಹ ಬಾಂಗ್ಲಾದೇಶ ಸೆಮೀಸ್ ತಲುಪೋದು ಸ್ವಲ್ಪ ಕಷ್ಟ ಆಗಿದೆ. ಸ್ಪಿನ್ ಮೋಡಿ ಮೂಲಕ ಬಾಂಗ್ಲಾವನ್ನ ಕಾಡಿದ್ದು ಮಾತ್ರ ಕುಲ್ದೀಪ್ ಯಾದವ್ ಅವರು. ದೂಬೆ ಅವ್ರನ್ನ ಧೋಬಿ ಕೋಟ ಅಂದವರು ಇವಾಗ ಎಲ್ಲಿದ್ದೀರಾ? ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೋಲ್ ಮಾಡಿದ್ರು, ಈಗ ಅವರು ಮುಟ್ ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ T20 ವರ್ಲ್ಡ್ ಕಪ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಈ ಬಾರಿಯ T20 ವರ್ಲ್ಡ್ ಕಪ್ ಅಲ್ಲಿ ಭಾರತದ ಗೆಲುವಿನ ನಾಗಾಲೋಟ ಯಾವುದೇ ಅಡೆತಡೆ ಇಲ್ಲದೇನೆ ಮುಂದುವರೆದಿದೆ. ನಿನ್ನೆ ನಡೆದ ಬಾಂಗ್ಲಾದೇಶ ವಿರುದ್ಧದ ಮ್ಯಾಚ್ನಲ್ಲಿ ಇಂಡಿಯನ್ ಟೀಮ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಪ್ರಾಬಲ್ಯವನ್ನ ಸಾಧಿಸಿದರ ಫಲವಾಗಿ ಸೂಪರ್ 8 ಹಂತದಲ್ಲಿ ಇಂಡಿಯಾ ಎರಡನೇ ಮ್ಯಾಚ್ ಅಲ್ಲೂ ಕೂಡ ಗೆದ್ದಿದೆ. ಎಕ್ಸಲೆಂಟ್ ಬ್ಯಾಟಿಂಗ್ ಪ್ಲಸ್ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಮೂಲಕ ಬಾಂಗ್ಲಾದೇಶ ವಿರುದ್ಧ 50 ರನ್ಗಳ ಭರ್ಜರಿ ಗೆಲುವನ್ನ ಇಂಡಿಯಾ ಸಾಧಿಸಿದೆ. ಈ ಗೆಲುವಿನ ಮೂಲಕ ಇಂಡಿಯಾ ಈಗ ಆಲ್ಮೋಸ್ಟ್ ಸೆಮಿಫೈನಲ್ಗೆ ಇನ್ನಷ್ಟು ಹತ್ರ ಆಗಿದೆ. ಸತತವಾಗಿ ಎರಡನೇ ಸೋಲು ಕಂಡಂತಹ ಬಾಂಗ್ಲಾದೇಶ ಸೆಮೀಸ್ ತಲುಪೋದು ಸ್ವಲ್ಪ ಕಷ್ಟ ಆಗಿದೆ. ಮೊದಲಿಗೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತಹ ಇಂಡಿಯಾ 5 ವಿಕೆಟ್ ಅನ್ನ ಕಳ್ಕೊಂಡು 196 ರನ್ ಅನ್ನ ಕಲೆ ಹಾಕ್ತು. ಇನ್ಫ್ಯಾಕ್ಟ್ ಸ್ನೇಹಿತರೆ, ಈ ವರ್ಲ್ಡ್ ಕಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ ರನ್ ಹೊಡೆಯೋದಕ್ಕೆ ಕಷ್ಟಪಡ್ತಾ ಇದ್ದಂತಹ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಈ ಮ್ಯಾಚ್ ಅಲ್ಲಿ ದೊಡ್ಡ ಟಾರ್ಗೆಟ್ ಅನ್ನೇ ಕೊಡಬೇಕು ಅನ್ನೋ ಮೈಂಡ್ ಸೆಟ್ ಇಂದಾನೆ ಬ್ಯಾಟಿಂಗ್ ಅನ್ನ ಶುರು ಮಾಡಿದ್ರು. ರೋಹಿತ್ ಮತ್ತು ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ಇಂದ ಮೊದಲನೇ ವಿಕೆಟ್ಗೆ 39 ರನ್ ಬಂತು. ಇದು ಈ ವರ್ಲ್ಡ್ ಕಪ್ ಅಲ್ಲಿ ಈ ಪಾರ್ಟ್ನರ್ಶಿಪ್ ಇಂದ ಬಂದಂತಹ ಮ್ಯಾಕ್ಸಿಮಮ್ ರನ್ಸ್ ಆಗಿತ್ತು. ಪವರ್ ಪ್ಲೇನಲ್ಲಿ 53 ರನ್ ಬಂತು. ಅದರ ನಂತರ ಕೂಡ ರನ್ ಹೊಳೆ ಎಲ್ಲೂ ಕೂಡ ಕಡಿಮೆ ಆಗಲಿಲ್ಲ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ರೋಹಿತ್ ಶರ್ಮಾ 23 ರನ್ ಹೊಡೆದ್ರು. ಕೊಹ್ಲಿ 37 ರನ್ ಹೊಡೆದು ಔಟ್ ಆಗ್ಬಿಟ್ರು. ರಿಷಬ್ ಪಂತ್ 36, ಶಿವಮ್ ದೂಬೆ 34 ತಂಡದ ರನ್ ರೇಟ್ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಇನ್ನು ಸೂರ್ಯಕುಮಾರ್ ಯಾದವ್ ಮಾತ್ರ ಒಂದು 6 ಹೊಡೆದು ಔಟ್ ಆಗ್ಬಿಟ್ರು. ಕೊನೆಯಲ್ಲಿ ಬಾಂಗ್ಲಾದೇಶದ ಬೌಲರ್ಗಳನ್ನ ಅಟ್ಟಾಡಿಸ್ಕೊಂಡು ಹೊಡೆದಿದ್ದು ಮಾತ್ರ ಹಾರ್ದಿಕ್ ಪಾಂಡ್ಯ. 27 ಬಾಲ್ಗಳಲ್ಲಿ 4 ಬೌಂಡ್ರಿ ಮತ್ತು 3 ಸಿಕ್ಸರ್ ಅನ್ನ ಹೊಡೆದ ಪಾಂಡ್ಯ ಅವರು 50 ರನ್ ಹೊಡೆದು ಟಾರ್ಗೆಟ್ ಅನ್ನ 200ರ ಹತ್ತಿರಕ್ಕೆ ತೆಗೆದುಕೊಂಡು ಹೋದ್ರು. ಇನ್ನು ಈ ಒಂದು ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡಿದ ಬಾಂಗ್ಲಾದೇಶದ ಬ್ಯಾಟರ್ಗಳಿಗೆ ಜಾಸ್ತಿ ಫೈಟ್ ಕೊಡೋಕೇನು ಆಗಲಿಲ್ಲ. ಪವರ್ ಪ್ಲೇನಲ್ಲಿ 42 ರನ್ ಬಂತು. ಮೊದಲ 10 ಓವರ್ಗಳಲ್ಲಿ 67 ರನ್ಗಳನ್ನು ಬಾಂಗ್ಲಾದೇಶವರು ಹೊಡೆದ್ರು. ಬಟ್ ಅದರ ನಂತರ ಚೇಸಿಂಗ್ ಕಷ್ಟ ಆಯಿತು. ನಾಯಕ ನಜ್ಮುಲ್ ಹುಸೇನ್ 40 ಹೊಡೆದ್ರು. ಸ್ವಲ್ಪ ಹೋರಾಟ ಮಾಡಿದ್ರು, ಆದರೆ ಬೇರೆ ಬ್ಯಾಟ್ಸ್ಮನ್ಗಳಿಂದ ಸರಿಯಾಗಿ ಸಪೋರ್ಟ್ ಸಿಗದೇ ಇದ್ದಿದ್ದರಿಂದ ಚೇಸ್ ಮಾಡೋದು ತುಂಬ ಕಷ್ಟ ಆಗೋಯ್ತು. ಕೊನೆಯಲ್ಲಿ ರಿಷಾದ್ ಹುಸೇನ್ 24 ರನ್ ಹೊಡೆದ್ರು. ಸಖತ್ತಾಗಿ ಅಬ್ಬರಿಸಿದ್ರು. ತಂಡದ ಸೋಲಿನ ಅಂತರ ಇದರಿಂದ ತೆಗೆತು. ಬಟ್ ಗೆಲ್ಲೋದಕ್ಕಾಗಲಿಲ್ಲ. ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅವರ ಆಟ ಸಾಕಾಗಲಿಲ್ಲ. ಇನ್ನು ಈ ಮ್ಯಾಚಲ್ಲಿ ಸ್ಪಿನ್ ಮೋಡಿ ಮೂಲಕ ಬಾಂಗ್ಲಾವನ್ನ ಕಾಡಿದ್ದು ಮಾತ್ರ ಕುಲ್ದೀಪ್ ಯಾದವ್ ಅವರು. ತಮ್ಮ ಸ್ಪೆಲ್ನಲ್ಲಿ 13 ರನ್ಗೆ 3 ವಿಕೆಟ್ ಅನ್ನ ಕುಲ್ದೀಪ್ ಅವರು ಕಿತ್ತರು. ಇದು ಬಿಟ್ಟರೆ ಹರ್ಷದೀಪ್ ಮತ್ತು ಬುಮ್ರಾ ತಲಾ 2 ವಿಕೆಟ್ ಅನ್ನ ತೆಗೆದ್ರು. ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಅನ್ನ ತೆಗೆದ್ರು. ಹಾಫ್ ಸೆಂಚುರಿನೂ ಹೊಡೆದು ಚೆನ್ನಾಗಿ ಬೌಲಿಂಗ್ ಮಾಡಿ 1 ವಿಕೆಟ್ ಪಡೆದಂತಹ ಪಾಂಡ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಆದರು. ಸೊ ಸ್ನೇಹಿತರೆ, IPL ಟೈಮಲ್ಲಿ ಪಾಂಡ್ಯ ಕಾಲೆಳೆದವರು, ದೂಬೆ ಅವ್ರನ್ನ ಧೋಬಿ ಕೋಟ ಅಂದವರು ಇವಾಗ ಎಲ್ಲಿದ್ದೀರಾ? ಅಫ್ಕೋರ್ಸ್ ಈ ಒಂದು ಮ್ಯಾಚ್ನಲ್ಲಿ ಎಲ್ಲರ ಪ್ರದರ್ಶನ ತುಂಬ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಅವರು ಫಾರ್ಮ್ಗೆ ಮರಳಿದ್ರು ಅಂತ ಅಂದ್ಕೊಳ್ಬೋದು. ಬಿಕಾಸ್ ಈ ಪರ್ಟಿಕ್ಯುಲರ್ ಟೂರ್ನಮೆಂಟಲ್ಲಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದಿರಲಿಲ್ಲ. ಈ ಮ್ಯಾಚಲ್ಲಿ ಆ್ಯಕ್ಚುಲಿ ಅದನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ಬಟ್ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ಹಾಫ್ ಸೆಂಚುರಿ ಹೊಡಿತಾರೆ ಅಂತಲೇ ಅನಿಸಿತ್ತು. ಬಟ್ ಔಟ್ ಆಗಿಬಿಟ್ರು. ಅಂದರೆ ಮಿಸ್ ಜಡ್ಜ್ ಮಾಡಿದ್ರು, ಬಾಲ್ನ ಔಟ್ ಆಗಿಬಿಟ್ರು. ಬಟ್ ಅಫ್ಕೋರ್ಸ್ ದೂಬೆ ಅವರು ಕೂಡ ಆ್ಯಕ್ಚುಲಿ ಪ್ರೂವ್ ಮಾಡ್ಕೊಳ್ಳೋದು ತುಂಬ ಇತ್ತು ಈ ಒಂದು ಟೂರ್ನಮೆಂಟಲ್ಲಿ. ಈ ಮ್ಯಾಚ್ ಮೂಲಕ ತಮ್ಮ ಖಾತೆಯನ್ನು ಅವರು ತೆರೆದಿದ್ದಾರೆ. ಬಹಳ ಚೆನ್ನಾಗಿ, ಬಹಳ ಕಾನ್ಫಿಡೆಂಟ್ ಆಗಿ ಬ್ಯಾಟ್ ಮಾಡಿದ್ರು. ಪಂತ್ ಆ್ಯಸ್ ಯೂಶುವಲ್ ಆ್ಯಕ್ಚುಲಿ ಎಲ್ಲ ಮ್ಯಾಚಸ್ಸಲ್ಲೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ನಿರ್ಭಯತೆಯಿಂದ ಅವ್ರು ಆ್ಯಕ್ಚುಲಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಈ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ಬಟ್ ಲಾಂಗ್ ಇನ್ನಿಂಗ್ಸ್ ಕಟ್ಟೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಟ್ ಅಫ್ಕೋರ್ಸ್ T20 ಫಾರ್ಮ್ಯಾಟ್ನ ಮ್ಯಾಚಿಗೆ ಎಷ್ಟು ರನ್ಸ್ ಬೇಕೋ, ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬೇಕೋ ಅದನ್ನು ಅವರು ತುಂಬ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ಪಾಂಡ್ಯ ಬೇರೆ ಬೇರೆ ಕಾರಣಗಳಿಗೆ ಅವ್ರು ಆ್ಯಕ್ಚುಲಿ
IPL ಸೀಸನ್ನಲ್ಲಿ ಟ್ರೋಲ್ ಆಗ್ತಾನೆ ಇದ್ರು. ಅಂದರೆ ರೋಹಿತ್ ಶರ್ಮಾ ಅವರನ್ನು ಸರಿಯಾಗಿ ನಡ್ಸ್ಕೊಳ್ತಿಲ್ಲ ಅನ್ನೋ ಕಾರಣಕ್ಕೆ, ಜೊತೆಗೆ ಅವರ ಪತ್ನಿ ಜೊತೆಗೆ ಡಿವೋರ್ಸ್ ಆಯಿತು ಅನ್ನೋ ಕಾರಣಕ್ಕೆ ಅವರೇನೋ ಫೋಕಸ್ಡ್ ಆಗಿಲ್ಲ. ಸೊ ಇವರು ಉಪನಾಯಕ ಬೇರೆ T20 ವರ್ಲ್ಡ್ ಕಪ್ಪಲ್ಲಿ, ಇವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವರನ್ನು ಟ್ರೋಲ್ ಮಾಡ್ತಿದ್ರು. ಬಟ್ ಈ ಒಂದು ಟೂರ್ನಮೆಂಟ್ ಅವರ ಪೊಟೆನ್ಷಿಯಲ್ ಎಂಥದ್ದು ಅನ್ನೋದನ್ನು ಪ್ರೂವ್ ಮಾಡ್ತಾನೆ ಬರ್ತಾ ಇದೆ. ಪ್ರತಿ ಮ್ಯಾಚಲ್ಲೂ ಕೂಡ ತಮ್ಮ ಆಲ್ರೌಂಡ್ ಪರ್ಫಾರ್ಮೆನ್ಸ್ನಿಂದ ಅವರು ಯಾರೆಲ್ಲ ಟ್ರೋಲ್ ಮಾಡಿದ್ರಲ್ಲ ಅವರಿಗೆ ಸರಿಯಾದ ಒಂದು ಉತ್ತರವನ್ನು ಕೊಡ್ತಾನೆ ಬಂದಿದ್ದಾರೆ. ಒಂದು ಬ್ಯಾಟಿಂಗು ಅಥವಾ ಬೌಲಿಂಗು ಯಾವುದಾದ್ರೂ ಅದರಲ್ಲಿ ಅವರು ಶೈನ್ ಆಗ್ತಾನೆ ಇದ್ದಾರೆ. ಫೀಲ್ಡಿಂಗಲ್ಲೂ ತುಂಬ ಚೆನ್ನಾಗಿದ್ದಾರೆ. ಬಹಳ ಒಳ್ಳೆಯ ಆಲ್ರೌಂಡರ್ ಅವರು. ಸೊ ಯಾರೆಲ್ಲ ಹಾರ್ದಿಕ್ ಪಾಂಡ್ಯ ಅವರನ್ನು ಟ್ರೋಲ್ ಮಾಡಿದ್ರು, ಈಗ ಅವರು ಮುಟ್ಟು ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಡ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟ್ನಲ್ಲಿ. ಜೊತೆಗೆ ದೂಬೆ, ಅಫ್ಕೋರ್ಸ್ ಧೋಬಿ ಕೋಟ ಅಂತ ಸುಮಾರು ಜನ ಟ್ರೋಲ್ ಮಾಡ್ತಾ ಇದ್ರು. ಬಟ್ ನಿನ್ನೆ ಯಾರೆಲ್ಲ ದೂಬೆ ಅವರನ್ನ ಧೋಬಿ ಕೋಟ, ಧೋನಿ ಕೋಟ ಅಂತೆಲ್ಲ ಟ್ರೋಲ್ ಮಾಡ್ತಾ ಇದ್ರು, ಅವರೇನೆ ಅವರ ಆಟ ನೋಡಿ ಇನ್ನೂ ಚೆನ್ನಾಗಿ ಆಡಲಿ, ಈ ಮ್ಯಾಚಲ್ಲಿ ಅವರ ಪೊಟೆನ್ಷಿಯಲನ್ನು ಪ್ರೂವ್ ಮಾಡ್ಕೊಳ್ಳಿ, ಚೆನ್ನಾಗಿ ರನ್ಸ್ ತರಲಿ ಅನ್ನೋ ಥರ ಹುರಿದುಂಬಿಸ್ತಾ ಇದ್ದದನ್ನು ಕೂಡ ನಾನು ನೋಡಿದೆ. ಸೊ ಓವರ್ ಆಲ್ ಸ್ನೇಹಿತರೆ, ನಾವು ಆ್ಯಸ್ ಅನ್ ಇಂಡಿಯನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಲ್ಲರೂ ತಮ್ಮ ಪೊಟೆನ್ಷಿಯಲ್ಗೆ ತಕ್ಕ ಹಾಗೆ ಆಟ ಆಡಲಿ ಅಂತ ಅಷ್ಟೇ. ಸೊ IPL ಅಂತ ಬಂದಾಗ ಮಾತ್ರ ನಮ್ಮವರನ್ನೇ ನಾವು ಬೇರೆ ಯಾವುದೋ ಟೀಮಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ದ್ವೇಷ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಬಟ್ ಇಂಡಿಯನ್ ಟೀಮ್ ಅಂತ ಬಂದಾಗ ಎಲ್ಲರೂ ನಮ್ಮವರೇನೆ, ಎಲ್ಲರೂ ಚೆನ್ನಾಗಿ ಆಡಬೇಕು ಅನ್ನೋದೇ ನಮ್ಮ ಒಂದು ಆಶಯ ಆಗಿರುತ್ತೆ. ಅದನ್ನು ನಾವು ಈಗ ನೋಡಿ, ಈಗ ಆ್ಯಕ್ಚುಲಿ ನಮ್ಮ ರಿಯಲ್ ಒಂದು ಇಂಡಿಯನ್ ಒಂದು ಮೆಂಟ್ಯಾಲಿಟಿ ಆಚೆ ಬರುತ್ತೆ. ನಮಗೇನು ವರ್ಲ್ಡ್ ಕಪ್ಪಲ್ಲಿ ಎಲ್ಲ ಬ್ಯಾಟ್ಸ್ಮನ್ ಆಗಲಿ ಬೌಲರ್ ಆಗಲಿ ಯಾರೇ ಇರಲಿ ಚೆನ್ನಾಗಿ ಆಡಬೇಕು. ಅದು ದೂಬೇನೋ, ಹಾರ್ದಿಕ್ ಪಾಂಡ್ಯನೋ, ಪಂತೋ, ಕೊಹ್ಲಿನೋ ಎಲ್ಲರೂ ಚೆನ್ನಾಗಿ ಆಡಬೇಕು. ಬಟ್ IPL ಬಂದಾಗ ಮಾತ್ರ ಅವ್ರು ಬೇರೆ ಬೇರೆ ಟೀಮಲ್ಲಿ ಇರ್ತಾರೆ, ದ್ವೇಷ ಮಾಡೋದಕ್ಕೆ ಶುರು ಮಾಡಬೇಕು. ಈ ಥರದೊಂದು ಮನಸ್ಥಿತಿಯನ್ನು ನಾವು ಬಿಡಬೇಕು ಸ್ನೇಹಿತರೆ. ಎಲ್ಲರೂ ನಮ್ಮ ಇಂಡಿಯನ್ಸೇ, ಎಲ್ಲ ಇಂಡಿಯನ್ ಆಟಗಾರರೇ. ಈ ಒಂದು ಟೂರ್ನಮೆಂಟಲ್ಲಿ ಎಲ್ಲರ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ದೂಬೆ ಅವರು ವಾಪಸ್ ಏನೊಂದು ಲಯಕ್ಕೆ ಮರಳಿರುವಂಥದ್ದು ಒಳ್ಳೆ ಬೆಳವಣಿಗೆನೆ. ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಸೂಪರಾಗಿ ಆಡ್ತಾ ಇದ್ದಾರೆ. ಬುಮ್ರಾ ಅಂತೂ ಚಿಂದಿ ಉಡಾಯಿಸ್ತಾ ಇದ್ದಾರೆ. ಹರ್ಷದೀಪ್ ಕನ್ಸಿಸ್ಟೆಂಟ್ ಆಗಿ ಬೌಲಿಂಗನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ, ಇನ್ಫ್ಯಾಕ್ಟ್ ಜಡೇಜಾ ಕೂಡ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಆಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು, ಬಹಳ ಚೆನ್ನಾಗಿ ತಮ್ಮ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದಾರೆ. ಬಟ್ ಇನ್ನು ಮುಂದಿನ ಮ್ಯಾಚ್ಗಳು ಆ್ಯಕ್ಚುಲಿ ಇನ್ನೂ ಟಫ್ ಆಗ್ತಾ ಹೋಗುತ್ತೆ. ನಾಳೆ ಆಸ್ಟ್ರೇಲಿಯಾ ವಿರುದ್ಧ ಇಂಡಿಯಾ ಮ್ಯಾಚನ್ನು ಆಡುತ್ತೆ. ಸೊ ಸೆಮೀಸಿಗೆ ಆಲ್ಮೋಸ್ಟ್ ಇಂಡಿಯಾ ಹತ್ರ ಬಂದ್ಬಿಟ್ಟಿದೆ. ಸೊ ಈ ಮ್ಯಾಚನ್ನು ಗೆದ್ದರೆ ಸೆಮೀಸ್ನಲ್ಲಿ ಗ್ಯಾರಂಟಿ ತನ್ನ ಪ್ಲೇಸನ್ನು ಇಂಡಿಯಾ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಸೊ ನಾಳೆ ಮ್ಯಾಚ್ ಬಗ್ಗೆ ನಿಮಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿನ್ನೆಯ ಆಟದ ವೈಖರಿ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.